ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ SSLC ವಿದ್ಯಾರ್ಥಿಗಳಿಗಾಗಿ ಮ್ಯಾಥಮೆಟಿಕ್ಸ್ ವಿಷಯದ ಚಾಪ್ಟರ್ ನಂಬರ್ 6 ಟ್ರಯಾಂಗಲ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಟ್ರಯಾಂಗಲ್ ಚಾಪ್ಟರಿನ ಎಕ್ಸಸೈಸ್ 6.3ನಲ್ಲಿ ಬರುವಂತಹ ಮೊದಲ 8 ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ಎಕ್ಸಸೈಸಲ್ಲಿ ಬರುವಂತಹ ಪ್ರಾಬ್ಲಮ್ಸು ಕ್ರಿಟೀರಿಯಾ ಫಾರ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂತಕ್ಕಂಥ ಥೇರಮ್ ಏನು ಬರ್ತದೆ, 3 ಥೇರಮ್ಗಳು ಬರ್ತವೆ. ಎ ಕ್ರಿಟೀರಿಯಾ ಥೇರಮು, SSS ಕ್ರಿಟೀರಿಯಾ ಥೇರಮು ಮತ್ತು SAS ಕ್ರಿಟೀರಿಯಾ ಥೇರಮ್ ಅಂತ ಏನು ಬರ್ತವೆ. ಈ ಒಂದು ಥೇರಮ್ಗಳನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ಎಕ್ಸಸೈಸ್ 6.3ನಲ್ಲಿ ಸುಮಾರು 16 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ 8 ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸಸೈಸ್ 6.3ನಲ್ಲಿ ಬರುವ ಪ್ರಶ್ನೆಗಳನ್ನು ನೋಡಿ. ಎಕ್ಸಸೈಸ್ 6.3ನ ಫಸ್ಟ್ ಕ್ವಶನ್ ಹೇಳುತ್ತೆ, ಸ್ಟೇಟ್ ವಿಚ್ ಪೇರ್ಸ್ ಆಫ್ ಟ್ರಯಾಂಗಲ್ಸ್ ಇನ್ ಫಿಗರ್ 6.34 ಆರ್ ಸಿಮಿಲರ್, ರೈಟ್ ದ ಸಿಮಿಲಾರಿಟಿ ಕ್ರಿಟೀರಿಯನ್ ಯೂಸ್ಡ್ ಬೈ ಯು ಫಾರ್ ಆನ್ಸರಿಂಗ್ ದ ಕ್ವಶನ್ ಆ್ಯಂಡ್ ಆಲ್ಸೋ ರೈಟ್ ದ ಪೇರ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಇನ್ ದ ಸಿಂಬಲಿಕ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಹಿಂದಿನ ಪೇಜಲ್ಲಿ ಏನೋ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಟ್ರಯಾಂಗಲ್ಸ್ಗಳನ್ನು, ಪೇರ್ಸ್ ಆಫ್ ಟ್ರಯಾಂಗಲ್ಸನ್ನು ಕೊಟ್ಟಿದ್ದಾರೆ. ಯಾವ ಪೇರ್ಸ್ ಆಫ್ ಟ್ರಯಾಂಗಲ್ಲು ಸಿಮಿಲಾರಿಟಿ ಕ್ರಿಟೀರಿಯನ್ನ ಆಧಾರದ ಮೇಲೆ ಟ್ರಯಾಂಗಲ್ ಸಿಮಿಲರ್ ಆಗಿದ್ದಾವೆ ಅಂತ ಹೇಳಿ, ಅಥವಾ ಸಿಮಿಲರ್ ಆಗಿಲ್ಲ ಅಂತ ಹೇಳಿದ್ರೆ ಸಿಮಿಲರ್ ಇಲ್ಲ ಅಂತ ಹೇಳಿ ಅಂತ ಕೊಟ್ಟಿದ್ದಾರೆ. ಸಪೋಸ್ ಸಿಮಿಲರ್ ಆಗಿದ್ರೆ 2 ಟ್ರಯಾಂಗಲನ್ನು ನೀವು ಸಿಂಬಲಿಕ್ ರೆಪ್ರೆಸೆಂಟೇಷನಿನ ಮೂಲಕ ತೋರಿಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಆ ಚಿತ್ರಗಳನ್ನು ನೀವು ನೋಡೋದಾದರೆ ಒಟ್ಟು 6 ಪೇರ್ಸ್ ಆಫ್ ಟ್ರಯಾಂಗಲ್ಸನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಪೇರು, ಇದು 3rd ಒನ್, 4th ಒನ್, 5th ಒನ್, 6th ಒನ್. ಈ 6 ಜೊತೆ ಟ್ರಯಾಂಗಲ್ಸ್ಗಳಲ್ಲಿ ಯಾವ ಒಂದು ಜೋಡಿಯು ಸಿಮಿಲರ್ ಟ್ರಯಾಂಗಲ್ ಆಗಿದೆ, ಯಾವುದು ಆಗಿಲ್ಲ ಅನ್ನೋದನ್ನು ನಾನು ಈಗ ತಾನೇ ಹೇಳಿದ ಹಾಗೆ ಸಿಮಿಲಾರಿಟಿ ಕ್ರಿಟೀರಿಯನ್ಸ್ ಏನು ಬರ್ತವೆ ಆ ಸಿಮಿಲಾರಿಟಿ ಕ್ರಿಟೀರಿಯನ್ಗಳನ್ನು ಬಳಕೆ ಮಾಡಿಕೊಂಡು ನೀವು ಹೇಳಬೇಕು. ಜೊತೆಗೆ ಅದೇನಾದರೂ ಸಿಮಿಲರ್ ಟ್ರಯಾಂಗಲ್ ಆಗಿತ್ತು ಅಂದರೆ ಅದಕ್ಕೆ ನೀವೇನು ಮಾಡಬೇಕು, ಸಿಂಬಲಿಕ್ ರೆಪ್ರೆಸೆಂಟೇಷನ್ ಮಾಡಬೇಕು. ಹೇಗೆ ಅಂತೇಳಿ ಒಂದೊಂದೇ ಚಿತ್ರವನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ APC ಅನ್ನೋ ಟ್ರಯಾಂಗಲ್ ಇದೆ, PQR ಅನ್ನೋ ಟ್ರಯಾಂಗಲ್, 2 ಟ್ರಯಾಂಗಲ್ನ ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಎಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಲು P ಅಂತ ಹೇಳ್ತೀವಿ, ಬಿಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಲು Q ಅಂತ ಹೇಳ್ತೀವಿ, ಸಿಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ R ಅಂತ ಕರಿತೀವಿ. ಇದರ ಆಧಾರದ ಮೇಲೆ ಇಲ್ಲಿ 2 ತ್ರಿಭುಜಗಳಲ್ಲಿ 3 ಆ್ಯಂಗಲ್ಸನ್ನು ಕೊಟ್ಟಿದ್ದಾರೆ ಗಿವನ್. ಸೊ ನೀವು ಹೇಳ್ಬೋದು ಏನಂತ ಹೇಳಿ, ಆ್ಯಂಗಲ್ A ಇಸ್ ಈಕ್ವಲ್ ಟು ಆ್ಯಂಗಲ್ P ಆಗಿದೆ, ಹಾಗೆಯೇ ಆ್ಯಂಗಲ್ B ಇಸ್ ಈಕ್ವಲ್ ಟು ಆ್ಯಂಗಲ್ Q ಅಂತೇಳಿ ನೀವು ಹೇಳ್ತೀರಾ. ಜೊತೆಗೆ ಇನ್ನೊಂದು ಆ್ಯಂಗಲ್ C ಇಸ್ ಈಕ್ವಲ್ ಟು ಆ್ಯಂಗಲ್ R ಅಂತ ಹೇಳ್ತೀರಿ. ಇಲ್ಲಿ 4 ಕೋನಗಳು ಯಾಕೆ ಅಂತ ಹೇಳಿದ್ರೆ 60 ಕೊಟ್ಟಿದ್ದಾರೆ, ಆ್ಯಂಗಲ್ B ಬಂದುಬಿಟ್ಟು 80 ಕೊಟ್ಟಿದ್ದಾರೆ, ಆ್ಯಂಗಲ್ C ಬಂದುಬಿಟ್ಟು 40 ಕೊಟ್ಟಿದ್ದಾರೆ. ಸೊ ನೀವು ಹೇಳ್ಬೋದು ಆಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್, ಓಕೆ, ಆಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಓಕೆನಾ. ಇದರ ಆಧಾರದ ಮೇಲೆ ನೀವು ಇಲ್ಲಿ ಎ ಕ್ರಿಟೀರಿಯನನ್ನು ಬಳಕೆ ಮಾಡಬಹುದು. ಈ ಎ ಕ್ರಿಟೀರಿಯನನ್ನು ಬಳಕೆ ಮಾಡಿ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಟ್ರಯಾಂಗಲ್ ABC ಅನ್ನೋದು ಸಿಂಬಲಿಕ್ ರೆಪ್ರೆಸೆಂಟೇಷನ್ ಮಾಡಬೇಕು, ಸಿಮಿಲರ್ ಅಂತ ತೋರಿಸ್ಬೇಕು ಅಂದರೆ ಈ ರೀತಿ ಬರೆದು ಈ ಸಿಂಬಲನ್ನು ನೀವು ಆ ಸಿಮಿಲರ್ ಟ್ರಯಾಂಗಲ್ಗೆ ಬಳಕೆ ಮಾಡುವ ಸಿಂಬಲ್ ಇದಾಗಿರುತ್ತೆ. ಸೊ ದಟ್ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR ಅಂತೇಳಿ ಕರಿತೀರಾ. ಇದನ್ನು ಹೇಳಲಿಕ್ಕೆ ಮೂಲ ಕಾರಣ ಎ ಕ್ರಿಟೀರಿಯನ್. ಎ ಅಂದರೆ ಆ್ಯಂಗಲ್ ಕ್ರಿಟೀರಿಯನ್ ಅಂತ 3 ಕೋನಗಳು ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತೇಳಿ ಅವರು ಕೊಟ್ಟಿರೋದ್ರಿಂದ ನೀವು ಈ 2 ಟ್ರಯಾಂಗಲನ್ನು ಸಿಮಿಲರ್ ಅಂತ ಹೇಳ್ತೀರಿ. ಇನ್ನು 2ನೇ ಜೋಡಿ ಪಕ್ಕದಲ್ಲಿರ್ತಕ್ಕಂಥದ್ದನ್ನು ನೀವು ನೋಡಿದರೆ ಇಲ್ಲಿ ಆ್ಯಂಗಲ್ಸ್ಗಳ ಬದಲಾಗಿ ಸೈಡ್ಸ್ಗಳ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸೈಡ್ಸ್ಗಳ ಮೆಜರ್ಮೆಂಟನ್ನು ಕೊಟ್ಟಿರೋದ್ರಿಂದಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ಗಳನ್ನು ನೋಡ್ತಾ ಹೋಗಬೇಕು. ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದರೆ APಗೆ ಕರೆಸ್ಪಾಂಡಿಂಗ್ ಸೈಡ್ ಇದರಲ್ಲಿ ಯಾವುದಾಗತ್ತೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋದರೆ 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದರೆ ಅತ್ಯಂತ ಚಿಕ್ಕ ಸೈಡ್ ಯಾವುದು ಇದರಲ್ಲಿ ಅಂದರೆ 4. ಅಂದರೆ ನೀವು APಗೆ ಕರೆಸ್ಪಾಂಡಿಂಗ್ ಸೈಡನ್ನು ನೀವು QR ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆಗ AP/QR ಮಾಡಿದ್ರಿ ಅಂತ ಹೇಳಿದ್ರೆ 2/4 ದಟ್ ಈಸ್ ಈಕ್ವಲ್ ಟು 1/2 ಬರುತ್ತೆ ರೇಷಿಯೋ. ಹಾಗೆಯೇ ನೆಕ್ಸ್ಟು ಬಂದುಬಿಟ್ಟು 2.5 BC ಅನ್ನು ತೊಗೊಂಡ್ರೆ 4ರ ನೆಕ್ಸ್ಟು PR ಅಂತಿದೆ, PR ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ
2.5 ಡಿವೈಡೆಡ್ ಬೈ 5. 2.5ನಿಂದ 5ನ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಆನ್ಸರು 1/2 ಬರುತ್ತೆ. ಇದಾದ ನಂತರದಲ್ಲಿ ಎ ಸಿಯನ್ನು ಕನ್ಸಿಡರ್ ಮಾಡಿದ್ರೆ ಎ ಸಿಗೆ ಕರೆಸ್ಪಾಂಡಿಂಗ್ ಸೈಡ್ ಇದರಲ್ಲಿ ಯಾವುದಾಗತ್ತೆ, ಪಿ ಕ್ಯೂ. ಸೊ ಎ ಸಿ ಬೈ ಪಿ ಕ್ಯೂ ಅಂದರೆ ಇಲ್ಲೂ ಕೂಡ 3/6 ಮಾಡ್ತೀರಾ, ಆಗ ಆನ್ಸರ್ 1/2 ಬರುತ್ತೆ. ಪ್ರತಿ ಸಂದರ್ಭದಲ್ಲೂ ಕೂಡ ಏನು ಬರ್ತಾ ಇದೆ, ರೇಷಿಯೋ ಸೇಮ್ ಬರ್ತಾ ಇದೆ. ನೋಡಿ ಇಲ್ಲಿ ಹೇಳ್ಬೋದು ಏನಂತ ಹೇಳಿ, ಎ ಬಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಏನು ಹೇಳ್ಬೋದು, ಎ ಸಿ ಬೈ ಪಿ ಕ್ಯೂ ಆಗಿದೆ. ಮೂರು ರೇಷಿಯೋಗಳು ಸೇಮ್ ಬರ್ತಾ ಇದ್ದಾವೆ ಅಂತ ಅಂದರೆ ಇದರ ಅರ್ಥ ನೀವು ಹೇಳ್ಬೋದು ಸುಲಭವಾಗಿ ಈ ಎರಡು ಟ್ರಯಾಂಗಲ್ ಸಿಮಿಲರ್. ಎಸ್ 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 ಕ್ರೈಟೀರಿಯಾ ಹೇಳುತ್ತೆ, ಯಾವುದೇ ಎರಡು ತ್ರಿಭುಜದ ಮೂರು ಅನುರೂಪ ಬಾಹುಗಳ ಅನುಪಾತ ಸಮ ಇರುತ್ತೋ ಆ ಎರಡು ತ್ರಿಭುಜಗಳನ್ನು ಏನಂತ ಕರಿತೀವಿ ನಾವು, ಏನು ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಇದರ ಆಧಾರದ ಮೇಲೆ ನೀವು ಇದನ್ನು ಸಿಂಬಲಿಕಲಿ ಬರೆಯೋದಾದರೆ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂಥೇಳಿ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಇದನ್ನು ಹೇಳಲಿಕ್ಕೆ ಕಾರಣ ಎಸ್ 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 ಕ್ರೈಟೀರಿಯನ್ನಿನ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ. ಇನ್ನು ಥರ್ಡ್ ಜೋಡಿಯನ್ನು ನೋಡಿದರೆ, ಥರ್ಡ್ ಪೇರನ್ನು ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲೂ ಕೂಡ ಕರೆಸ್ಪಾಂಡಿಂಗ್ ಸೈಡ್ಸ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಅಂದರೆ ಎರಡು ಅತ್ಯಂತ ಚಿಕ್ಕದು, ಇಲ್ಲಿ ಅತ್ಯಂತ ಚಿಕ್ಕದು ಯಾವುದು ಅಂದರೆ 4 ಇದೆ. ಸೊ ದಟ್ ನೀವೇನು ತೊಗೊಳ್ಬೋದು ಅಂದರೆ ಎಂ ಪಿನ ಕರೆಸ್ಪಾಂಡಿಂಗ್ ಸೈಡನ್ನು ನೀವು ಡಿ ಇ ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ, ಎಂ ಪಿ ಡಿವೈಡೆಡ್ ಬೈ ಡಿ ಇ ಮಾಡಿದ್ರೆ 2/4, ಸಿಂಪ್ಲಿಫೈ ಮಾಡಿದಾಗ 1/2 ಬರುತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ 2.7 ಯಾವುದದು ಎಮ್ ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 4ನ ನೆಕ್ಸ್ಟ್ 5 ಇರೋದ್ರಿಂದ ಇ ಎಫ್ ಅಂತ ತಗೊಂಡ್ರಿ ಅಂದರೆ 2.7 ಡಿವೈಡೆಡ್ ಬೈ 5. ಇದನ್ನು ನೀವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ. ಇದಾದ ನಂತರದಲ್ಲಿ ಪಿ ಎಲ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಡಿ ಎಫ್ ಅನ್ನು ತಗೊಳ್ಬೋದು. ಪಿ ಎಲ್ ಬೈ ಡಿ ಎಫ್ ಅಂತ ಹೇಳಿದ್ರೆ 3/6 ಅಂತ ಬರುತ್ತೆ. 3/6 ಅಂತ ಹೇಳಿದ್ರೆ ಇದು ಕೂಡ 1/2 ಬರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಇವೆರಡು ಸಮ ಇದ್ದಾವೆ, ಬಟ್ ಇದು ಸಮ ಇಲ್ಲ. ಸೊ ಇಲ್ಲಿ ಸಮ ಇಲ್ಲದೆ ಇರೋದ್ರಿಂದ ನೀವು ಎಂ ಪಿ ಬೈ ಡಿ ಇ ನಾಟ್ ಈಕ್ವಲ್ ಟು ಎಮ್ ಎಲ್ ಬೈ ಇ ಎಫ್, ಓಕೆನಾ, ನಾಟ್ ಈಕ್ವಲ್ ಟು ಏನಂತ ಹೇಳಬೇಕು, ಪಿ ಎಲ್ ಬೈ ಡಿ ಎಫ್. ಇಲ್ಲಿ ಈಕ್ವಲ್ ಬರ್ತಾ ಇಲ್ಲ, ನೀನು ರೇಷಿಯೋಗಳು ಈಕ್ವಲ್ ಇಲ್ಲ ಅಂದರೆ ಇದರ ಅರ್ಥ ನೀವು ಈ ಎರಡು ಟ್ರಯಾಂಗಲ್ಸು ಸಿಮಿಲರ್ ಅಲ್ಲ, ಟ್ರಯಾಂಗಲ್ಸ್ ಆರ್ ನಾಟ್ ಸಿಮಿಲರ್ ಅಂತ ಹೇಳಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಫೋರ್ತ್ ಒನ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎರಡು ಡಯಾಗ್ರಾಮ್ಗಳಲ್ಲಿ ಎರಡು ಬಾಹುಗಳನ್ನು ಸೈಡ್ಸ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಆ್ಯಂಗಲ್ ಅನ್ನು ಕೊಟ್ಟಿದ್ದಾರೆ. ಕೊಟ್ಟಂತಹ ಚಿತ್ರದ ಆಧಾರದ ಮೇಲೆ ಎಮ್ ಮತ್ತು ಕ್ಯೂ ಆ್ಯಂಗಲ್ ಈಕ್ವಲ್ ಇದೆ ಅಲ್ವಾ. ಸೊ ನೋಡಿ ಇಲ್ಲಿ ಆ್ಯಂಗಲ್ ಎಮ್ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಒಂದು ಆ್ಯಂಗಲ್ ಈಕ್ವಲ್ ಆಯಿತು. ಇದಾದ ಮೇಲೆ ನೀವು ಎಮ್ ಎನ್ ಅನ್ನು ಕನ್ಸಿಡರ್ ಮಾಡಿದ್ರೆ ಎಮ್ ಎನ್ ಡಿವೈಡೆಡ್ ಬೈ ನೀವು ಪಿ ಕ್ಯೂ ಅಂತೇಳಿ ತಗೊಳ್ಬೇಕಾಗತ್ತೆ. ಆಗ ಏನು ಬರುತ್ತೆ ಇಲ್ಲಿ 2.5 ಡಿವೈಡೆಡ್ ಬೈ 5 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1/2 ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಎಮ್ ಎಲ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಎಮ್ ಎಲ್ನ ಕರೆಸ್ಪಾಂಡಿಂಗ್ ಸೈಡ್ ಈಗ ಏನಾಗುತ್ತೆ, ಆರ್ ಕ್ಯೂ ಆಗುತ್ತೆ. 5 ಡಿವೈಡೆಡ್ ಬೈ 10 ಮಾಡ್ತೀರಾ, ಆಗ ನಿಮಗೆ ಇಲ್ಲೂ ಕೂಡ 1/2 ಬರುತ್ತೆ. ಸೊ ದ್ಯಾಟ್ ನೀವು ಸುಲಭವಾಗಿ ಹೇಳ್ಬೋದು ಏನಂತ ಹೇಳಿ, ಎಮ್ ಎನ್ ಬಾರ್ ಪಿ ಕ್ಯೂ ಅನ್ನೋದು ಎಮ್ ಎಲ್ ಬಾರ್ ಆರ್ ಕ್ಯೂಗೆ ಸಮ ಆಗಿದೆ, ಜೊತೆಗೆ ಒಂದು ಆ್ಯಂಗಲ್ ಈಕ್ವಲ್ ಆಗಿದೆ. ಸೊ ನೀವು ಇದನ್ನು ಇವೆರಡು ಟ್ರಯಾಂಗಲನ್ನು ಸಿಮಿಲರ್ ಅಂತ ಹೇಳಬಹುದು. ಯಾವ ಆಧಾರದ ಮೇಲೆ, ಎರಡು ಸೈಡು ಒಂದು ಆ್ಯಂಗಲ್ ಅಂದರೆ ನೀವು ಎಸ್ ಎ ಎಸ್ ಅಂತಕ್ಕಂಥ ಒಂದು ಕ್ರಿಟೀರಿಯಾವನ್ನು ಬಳಕೆ ಮಾಡಬಹುದು. ಯಾವುದು ಬಳಸ್ಬೋದು, ಎಸ್ ಎ ಎಸ್ ಅನ್ನುವಂಥ ಕ್ರಿಟೀರಿಯಾನ ನೀವು ಬಳಕೆ ಮಾಡಬಹುದು. ಸೊ ದ್ಯಾಟ್ ನೋಡಿ ಇಲ್ಲಿ ಟ್ರಯಾಂಗಲ್ ಎಮ್ ಎನ್ ಎಲ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಕರಿತೀರಿ. ರೀಸನ್ನು ಎಸ್ ಎ ಎಸ್ ಕ್ರಿಟೀರಿಯನ್ ಅಂತೇಳಿ ನೀವು ಸುಲಭವಾಗಿ ಆನ್ಸರನ್ನು ಹೇಳಬಹುದು. ಇನ್ನು 5ನೇ ಪೇರ್ ಆಫ್ ಟ್ರಯಾಂಗಲ್ಸ್ ಅನ್ನು ನೀವು ನೋಡೋದಾದ್ರೆ ಎರಡು ಟ್ರಯಾಂಗಲ್ನಲ್ಲಿ ಎರಡು ಸೈಡು ಒಂದು ಆ್ಯಂಗಲ್ಲು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಅಂತ ತಗೊಳ್ಬೋದು. ಯಾವಾಗ ಆ್ಯಂಗಲ್ ಎ ಆ್ಯಂಗಲ್ ಎಫ್ ಈಕ್ವಲ್ ಇರುತ್ತೋ ಎ ಪಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ, ಡಿ ಎಫ್ ಅಥವಾ ಎಫ್ ಡಿ ಅಂತ ತಗೊಳ್ಬೇಕಾಗತ್ತೆ. ಎ ಪಿ ಡಿವೈಡೆಡ್ ಬೈ ಡಿ ಎಫ್ ಅನ್ನು ನೀವು 2.5 ಡಿವೈಡೆಡ್ ಬೈ 5 ಅಂತ ತಗೊಂಡ್ರಿ ಅಂದರೆ 2.5 ಡಿವೈಡೆಡ್ ಬೈ 5 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, 1/2 ಬರುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಸೈಡ್ ಯಾವುದಿದೆ, ಬಿ ಸಿ ಇದೆಯಲ್ಲ,
ಬಿ ಸಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ ಇ ಎಫ್. ಸೊ ಆಗ ನೀವು 3/6 ಮಾಡಿದಾಗಲೂ ಕೂಡ ನಿಮಗೆ ಆನ್ಸರು 1/2 ಬರುತ್ತೆ. ಸೊ ಸುಲಭವಾಗಿ ಒಂದು ಆ್ಯಂಗಲ್ಲು ಜೊತೆಗೆ ಎರಡು ಸೈಡ್ಗಳ ರೇಷಿಯೋ ಸಮಾನುಪಾತದಲ್ಲಿ ಇದೆ ಅಂತ ಅಂದಾಗ ನೀವು ಹೇಳಬೇಕಾಗತ್ತೆ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳಿ ಕರಿತೀರಿ. ಈ ರೀತಿ ಬರೀಲಿಕ್ಕೆ ನಿಮಗೆ SAS ಕ್ರಿಟೀರಿಯನ್ ಅಂತಕ್ಕಂಥ ಒಂದು ನಿಯಮ ನಿಮಗೆ ಸಹಾಯವನ್ನು ಮಾಡುತ್ತೆ. ಇನ್ನು ಈ ಕಡೆ ಏನು ಕೊನೆಯ 6ನೇ ಜೋಡಿಯನ್ನು ನೀವು ನೋಡಿದಾಗ ಇಲ್ಲಿ 2 ಆ್ಯಂಗಲ್ಗಳನ್ನು ಕೊಟ್ಟಿದ್ದಾರೆ. 2 ಆ್ಯಂಗಲ್ಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಒಂದು ಆ್ಯಂಗಲ್ ಗಿವನ್ ಇಲ್ಲ. ಸೊ ಒಂದು ಆ್ಯಂಗಲನ್ನು ಬಿಟ್ಟರೆ ಈಗ ನೀವು ಇಲ್ಲಿ ಒಂದು ಆ್ಯಂಗಲ್ ಇನ ಆ್ಯಂಗಲ್ ಕ್ಯೂ ಅನ್ನು ಈಕ್ವಲ್ ಅಂತ ಕನ್ಸಿಡರ್ ಮಾಡಬಹುದು. ಜೊತೆಗೆ ನೋಡಿ ಇಲ್ಲಿ ಆ್ಯಂಗಲ್ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ದಟ್ ಈಸ್ ಈಕ್ವಲ್ ಟು 80 ಡಿಗ್ರಿ ಅಂತ ತಗೊಂಡ್ರೆ ನೆಕ್ಸ್ಟ್ ಈ ಆ್ಯಂಗಲ್ ಎಷ್ಟಿರುತ್ತಪ್ಪ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ದಿಸ್ ಈಸ್ ಒನ್ ಆಫ್ ದ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್ನ 3 ಕೋನಗಳ ಮೊತ್ತ 180 ಡಿಗ್ರಿ. ಆಲ್ರೆಡಿ ಒಂದು 80 ಡಿಗ್ರಿ ಇದೆ, ಇನ್ನೊಂದು 70 ಡಿಗ್ರಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಎಷ್ಟಿರುತ್ತೆ, ಇನ್ನೊಂದು ಕೋನವನ್ನು ನೀವು ಕನ್ಸಿಡರ್ ಮಾಡಿದರೆ ಆ ಕೋನ 30 ಡಿಗ್ರಿಗೆ ಸಮ ಇರುತ್ತೆ. ಆಗ ಇದು 180 ಡಿಗ್ರಿ ಆಗುತ್ತೆ. ಹಾಗಿದ ಮೇಲೆ ಈ 30 ಡಿಗ್ರಿ ಎಫ್ ಅನ್ನುವಂಥದ್ದು ಆ್ಯಂಗಲ್ ಎಫ್ ಅನ್ನೋದು ಇಲ್ಲಿ ಯಾವುದಕ್ಕೆ ಸಮ ಇದೆ, ಆ್ಯಂಗಲ್ ಆರ್ಗೆ ಸಮ ಇದೆ, ದಟ್ ಈಸ್ ಈಕ್ವಲ್ ಟು 30 ಡಿಗ್ರಿ. ಹಾಗಿದ್ಮೇಲೆ ಆ್ಯಂಗಲ್ ಡಿ ಅನ್ನೋದು ಆ್ಯಂಗಲ್ ಪಿಗೆ 70 ಡಿಗ್ರಿ ಇದು ಇರಲೇಬೇಕು. ಸೊ ದಟ್ ನೀವು ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಅಂತ ಹೇಳ್ತೀರಾ, ದಟ್ ಈಸ್ ಈಕ್ವಲ್ ಟು 70 ಡಿಗ್ರಿ. ಸುಲಭವಾಗಿ ನೀವು ಹೇಳ್ತೀರಾ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತೇಳಿ ಹೇಳಬೇಕಾಗತ್ತೆ. ಯಾಕೆ ಅಂದರೆ ಎ ಕ್ರಿಟೀರಿಯನ್ 3 ಕೋನಗಳು ಸಮ ಇದ್ದಾಗ ಆ 2 ತ್ರಿಭುಜಗಳನ್ನು ನಾವು ಸಮರೂಪಿ ತ್ರಿಭುಜಗಳು ಸಿಮಿಲರ್ ಟ್ರಯಾಂಗಲ್ಸ್ ಅಂತೇಳಿ ನಾವು ಹೇಳಬಹುದು ಅನ್ನುವಂತೆ ಥೇರಮ್ ತಿಳಿಸ್ತಾ ಇದೆ. ಈ ಥೇರಮ್ಮಿನ ಆಧಾರದ ಮೇಲೆ 2 ಟ್ರಯಾಂಗಲ್ ಸಿಮಿಲರ್ ಅಂತೇಳಿ ಸುಲಭವಾಗಿ ಹೇಳ್ತೀರಾ. ಇನ್ನು ಇದಾದ ನಂತರದಲ್ಲಿ 2ನೇ ಕ್ವಶನ್ ಬಂದ್ಬಿಟ್ಟು ಹೇಳುತ್ತೆ ಇನ್ ಫಿಗರ್ ಚಿತ್ರ ಕೊಟ್ಟಿದ್ದಾರಲ್ವಾ 6.35 ಟ್ರಯಾಂಗಲ್ ಒ ಡಿ ಸಿ ಅಬ್ಸರ್ವ್ ಮಾಡಿ ಒ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಒ ಬಿ ಎ. ಓಕೆ, ಆಂಗಲ್ ಬಿ ಒ ಸಿ 125 ಡಿಗ್ರಿ, ಹಾಗೆಯೇ ಆಂಗಲ್ ಸಿ ಡಿ ಒ 70 ಡಿಗ್ರಿ. ದೆನ್ ಫೈಂಡ್ ಆಂಗಲ್ ಡಿ ಒ ಸಿ ಅಂದರೆ ಈ ಆಂಗಲ್ ಕಂಡುಹಿಡಿಬೇಕು. ಹಾಗೆಯೇ ಆಂಗಲ್ ಡಿ ಸಿ ಒ ಅಂದರೆ ಈ ಆಂಗಲ್ ಕಂಡುಹಿಡಿಬೇಕು. ಜೊತೆಗೆ ಆಂಗಲ್ ಒ ಎ ಬಿ ಅಂದರೆ ಈ ಆಂಗಲ್, 3 ಆಂಗಲ್ಗಳನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಆನ್ಸರ್ನ ಸುಲಭವಾಗಿ ಹೇಳ್ಬೋದು. ಹೇಗೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೀವು ಕೊಟ್ಟಂತಹ ಡಯಾಗ್ರಾಮ್ನ ಆಧಾರದ ಮೇಲೆ ಗಿವನ್ ಏನೇನು ಕೊಟ್ಟಿದ್ದಾರೆ ಅದನ್ನು ತಗೊಂಡು ಇಲ್ಲಿ ಅವರೇ ಕೊಟ್ಟಿದ್ದಾರೆ ಏನಂತ ಹೇಳಿ ಟ್ರಯಾಂಗಲ್ ಒ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಒ ಬಿ ಎ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ವೆರಿ ಸಿಂಪಲ್ಲು, ಅಲ್ಲಿ ಇರುವ ಆಂಗಲ್ಸು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಅರ್ಥ ಕೊಡ್ತದೆ. ಜೊತೆಗೆ ಮತ್ತೇನು ಕೊಟ್ಟಿದ್ದಾರೆ ಗಿವನ್ನು ಆಂಗಲ್ ಬಿ ಒ ಸಿನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 125 ಡಿಗ್ರಿ. ಜೊತೆಗೆ ಆಂಗಲ್ ಸಿ ಡಿ ಒನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ 70 ಡಿಗ್ರಿ. ಈ ಆಂಗಲ್ 70 ಡಿಗ್ರಿ. ಈಗ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಡಿ ಒ ಬಿ ಅನ್ನುವಂಥದ್ದು ಇದು ಒಂದು ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಡಿ ಒ ಬಿ ಈಸ್ ಎ ಸ್ಟ್ರೈಟ್ ಲೈನ್ ಅಂತೇಳಿ ನೀವೇನಾದರೂ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರ ಕೋನ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ತಮಗೆಲ್ಲರಿಗೂ ಕೂಡ ಗೊತ್ತು. ಇದಿಷ್ಟು ಸ್ಟ್ರೈಟ್ ಲೈನಿನ ಆಂಗಲ್ 180 ಡಿಗ್ರಿ ಇದೆ ಅಂದರೆ ಒಂದು ಆಲ್ರೆಡಿ 125 ಇದೆ ಅಂದರೆ ಇನ್ನೊಂದು ಕಂಡುಹಿಡಿಬೇಕು. ಸೊ ನೀವು ಆಂಗಲ್ ಡಿ ಒ ಸಿ ಪ್ಲಸ್ ಆಂಗಲ್ಸ್ ಬಿ ಒ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಆಂಗಲ್ ಡಿ ಒ ಸಿ ಪ್ಲಸ್ ಆಂಗಲ್ ಬಿ ಒ ಸಿನ ಮೆಜರ್ಮೆಂಟು 180 ಡಿಗ್ರಿ ಇರುತ್ತೆ. ಸ್ಟ್ರೈಟ್ ಲೈನಿನ ಆಂಗಲ್ಲು 180 ಡಿಗ್ರಿ ಇರುತ್ತೆ. ಇದರ ಆಧಾರದ ಮೇಲೆ ಆಂಗಲ್ ಡಿ ಒ ಸಿಯನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನೋಡಿ ಇದು 180 ಡಿಗ್ರಿ, ಆಂಗಲ್ ಬಿ ಒ ಸಿ ಅವರೇ ಕೊಟ್ಟಿದ್ದಾರೆ 125, ಆ ಕಡೆ ತೊಗೊಂಬಂದರೆ -125 ಆಗುತ್ತೆ. ಆಗ ನಿಮಗೆ ಆಂಗಲ್ ಡಿ ಒ ಸಿನ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಸಿಕ್ಬಿಡುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ 55 ಡಿಗ್ರಿ. ಈ ಆಂಗಲ್ ಸಿಕ್ತು ಈಗ ನಿಮಗೆ ಎಷ್ಟು 55 ಡಿಗ್ರಿ. ಇದಾದ ನಂತರದಲ್ಲಿ ನಿಮಗೆ ಈ ಆಂಗಲ್ ಬೇಕು ಅಂದರೆ ಇದು ಒಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿರಿ. ಡಿ ಒ ಸಿ ಅನ್ನೋ ಟ್ರಯಾಂಗಲಿನ 3 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಇದರ ಆಧಾರದ ಮೇಲೆ ನೀವು ಇನ್ ಟ್ರಯಾಂಗಲ್ ಒ ಡಿ ಸಿ ಆಂಗಲ್ ಸಿ ಡಿ ಒ ಪ್ಲಸ್ ಆಂಗಲ್ ಡಿ ಒ ಸಿ ಯಾವುದು ಆಂಗಲ್ ಡಿ ಒ ಸಿ ಪ್ಲಸ್ ಇನ್ನೊಂದು ಯಾವುದು ಆಂಗಲ್ ಡಿ ಸಿ ಒ ಫೈಂಡ್ ಔಟ್ ಮಾಡಬೇಕಾಗಿರೋ ಆಂಗಲನ್ನು ಅಷ್ಟನ್ನು ಕೂಡಿದರೆ ಮೊತ್ತ ಎಷ್ಟು ಬರುತ್ತೆ 180 ಡಿಗ್ರಿ ಬರುತ್ತೆ. ಈಗ ಆಂಗಲ್ ಸಿ ಡಿ ಒದ ಬೆಲೆ ಅವರೇ ಗಿವನ್ ಕೊಟ್ಟಿದ್ದಾರೆ 70 ಡಿಗ್ರಿ. ಆಂಗಲ್ ಡಿ ಒ ಸಿಯನ್ನು ಈಗ ತಾನೇ ಕಂಡಿಡ್ಕೊಂಡಿದ್ದೀರಾ 55 ಡಿಗ್ರಿ ಅಂದರೆ
ಆಂಗಲ್ ಡಿ ಸಿ ಒನ ಬೆಲೆ ಏನು ಬರುತ್ತೆ ಅಂತೇಳಿ ನೀವು ಕಂಡುಹಿಡಿಬೇಕು. ಈಗ ಆಂಗಲ್ ಡಿ ಸಿ ಒ ಇಸ್ ಈಕ್ವಲ್ ಟು ನೋಡಿ 180 ಡಿಗ್ರಿ 70ಗೆ 55 ಅನ್ನು ಆ್ಯಡ್ ಮಾಡಿದರೆ 125 ಆಗುತ್ತೆ. ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -125 ಡಿಗ್ರಿ. ದೆನ್ ಆಂಗಲ್ ಡಿ ಸಿ ಒ ಇಸ್ ಈಕ್ವಲ್ ಟು ದಟ್ ಈಸ್ ಆಲ್ಸೋ ಈಕ್ವಲ್ ಟು 55 ಡಿಗ್ರಿ. ಈ ಕೋನನು ಕೂಡ 55 ಡಿಗ್ರಿ ಬರುತ್ತೆ. ಫೈನಲ್ ಆಗಿ ನೀವು ಕಂಡುಹಿಡಿಬೇಕಾಗಿರೋದು ಯಾವುದನ್ನ, ಅವರೇ ಗಿವನ್ ಕೊಟ್ಟಿದ್ದಾರೆ ಒ ಡಿ ಸಿ ಸಿಮಿಲರ್ ಟು ಒ ಬಿ ಎ ಅಂತೇಳಿ. ಈ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿದ್ದಾವೆ ಅಂದರೆ ಇಲ್ಲಿ ನೀವು ಆಂಗಲ್ ಎ ಅನ್ನೋದು ಆಂಗಲ್ ಸಿಗೆ ಈಕ್ವಲ್ ಆಗಿರುತ್ತೆ. ಯಾಕಂದರೆ ಆಂಗಲ್ ಸಿ ಮತ್ತು ಆಂಗಲ್ ಎ ಏನಂತ ಕರಿತೀವಿ, ಅವನ್ನ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತೇಳಿ ಕರಿತೀವಿ. ಸೊ ದಟ್ ನೀವಿಲ್ಲಿ ಹೇಳ್ಬೋದು ಏನಂತ ಹೇಳಿ, ಆಂಗಲ್ ಒ ಎ ಬಿ ಈಸ್ ಈಕ್ವಲ್ ಟು ಆಂಗಲ್ ಡಿ ಸಿ ಒ ದಟ್ ಈಸ್ ಈಕ್ವಲ್ ಟು 55 ಡಿಗ್ರಿ ಅಂತೇಳಿ ಬರೀಬೋದು. ಓಕೆ, ಇದನ್ನ ಬರೀಲಿಕ್ಕೆ ಮೂಲ ಕಾರಣ ಗಿವನ್ ಅವರೇ ಕೊಟ್ಟಿರೋದು ಟ್ರಯಾಂಗಲ್ ಒ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಒ ಬಿ ಎ ಅಂತೇಳಿ. ಹಾಗಾಗಿ ನಿಮಗೆ ಕೇಳಿರುವ ಮೂರು ಕೋನಗಳ ಬೆಲೆ ಸಮ ಇರುತ್ತೆ. ಎಷ್ಟಪ್ಪ ಅಂದರೆ ದಟ್ ಈಸ್ ಈಕ್ವಲ್ ಟು 55 ಡಿಗ್ರಿ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಕೊಟ್ಟಿದ್ದಾರೆ, ಡಯಾಗ್ನಲ್ಸ್ ಎ ಸಿ ಆ್ಯಂಡ್ ಬಿ ಡಿ ಆಫ್ ಎ ಟ್ರಾಪಿಜಿಯಂ ಎ ಬಿ ಸಿ ಡಿ. ಒಂದು ಟ್ರಾಪಿಜಿಯಂ ಇದೆ ಅಂತ ತಿಳ್ಕೊಂಡ್ರೆ ಆ ಟ್ರಾಪಿಜಿಯಂನಲ್ಲಿ 2 ಡಯಾಗ್ನಲ್ಸ್ಗಳಿದ್ದಾವೆ, ಎ ಸಿ ಮತ್ತು ಬಿ ಡಿ ಅಂತೇಳಿ. ಜೊತೆಗೆ ಆ ಟ್ರಾಪಿಜಿಯಮಿನ ಎ ಬಿ ಅನ್ನುವಂಥ ಸೈಡು ಡಿ ಸಿಗೆ ಪ್ಯಾರಲಲ್ ಆಗಿದೆ ಆ್ಯಂಡ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ದ ಪಾಯಿಂಟ್ ಓ. ಡಯಾಗ್ನಲ್ಸು ಓ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ. ನೀವು ಯೂಸಿಂಗ್ ಎ ಸಿಮಿಲ್ಯಾರಿಟಿ ಕ್ರಿಟೀರಿಯನ್ ಫಾರ್ 2 ಟ್ರಯಾಂಗಲ್ಸ್, 2 ಟ್ರಯಾಂಗಲಿನ ಸಿಮಿಲ್ಯಾರಿಟಿ ಕ್ರಿಟೀರಿಯನ್ನ ಬಳಕೆ ಮಾಡಿಕೊಂಡು ನೀವು ಒ ಎ ಬೈ ಒ ಸಿ ಈಕ್ವಲ್ ಟು ಒ ಬಿ ಬೈ ಒ ಡಿ ಅಂತೇಳಿ ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಿ ಅಂತ ನೋಡೋದಾದ್ರೆ ವೆರಿ ಸಿಂಪಲ್. ನಿಮಗೆ ಕ್ವಶನ್ ಹೇಳಿರುವ ಹಾಗೆ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಟ್ರಾಪಿಜಿಯಂ ಆಗಿದ್ದು ಎ ಬಿ ಪ್ಯಾರಲಲ್ ಟು ಡಿ ಸಿ ಅಂತ ಗಿವನ್ ಕೊಟ್ಟಿದ್ದಾರೆ. ಜೊತೆಗೆ ಎ ಸಿ ಆ್ಯಂಡ್ ಬಿ ಡಿ ಆರ್ ದ ಡಯಾಗ್ನಲ್ಸ್ ಇಂಟರ್ಸೆಕ್ಟಿಂಗ್ ಅಟ್ ದ ಪಾಯಿಂಟ್ ಓ ಅಂತ ಕೊಟ್ಟಿದ್ದಾರೆ. ಇದರಿಂದಾಗಿ ಇಲ್ಲಿ ನಿಮಗೆ ಟ್ರಯಾಂಗಲ್ಸ್ಗಳು ಫಾರ್ಮೇಷನ್ ಆದಂಥ ಟ್ರಯಾಂಗಲ್ಸ್ಗಳಲ್ಲಿ ನೀವು ಒ ಎ ಬಿ ಈ ಟ್ರಯಾಂಗಲ್ಲು ಇದ್ರ ಜೊತೆಗೆ ಒ ಸಿ ಡಿ ಕೆಳಗಡೆ ಇರುವ 2 ಆಪೋಸಿಟ್ ಟ್ರಯಾಂಗಲ್ಸ್ಗಳನ್ನು ನೀವು ಕನ್ಸಿಡರ್ ಮಾಡಿ ಈ 2 ಟ್ರಯಾಂಗಲ್ಸ್ಗಳಿಗೆ ಸಿಮಿಲ್ಯಾರಿಟಿ ಕ್ರಿಟೀರಿಯನ್ ಅನ್ನು ಅಪ್ಲೈ ಮಾಡೋದಾದರೆ ಮೊದಲನೇದಾಗಿ ಆಂಗಲ್ ಎ ಒ ಬಿ ಅನ್ನು ತಗೊಂಡ್ರೆ ಈ ಆಂಗಲ್ಲು ಕೆಳಗಡೆ ಇರುವ ಆಂಗಲ್ ಸಿ ಒ ಡಿಗೆ ಈಕ್ವಲ್ ಆಗಿರುತ್ತೆ. ಯಾಕೆಂದರೆ ಈ 2 ಕೋನಗಳನ್ನು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಸೊ ದೀಸ್ 2 ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ ನಾವು ಎ ಒ ಬಿ ಮತ್ತು ಸಿ ಒ ಡಿ ಈಕ್ವಲ್ ಅಂತ ಹೇಳ್ತೀವಿ. 2 ಟ್ರಯಾಂಗಲ್ಸಿನ ಒಂದು ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಯಿತು. ಇನ್ನೊಂದು ಕರೆಸ್ಪಾಂಡಿಂಗ್ ಆಂಗಲನ್ನು ನೀವು ತಗೊಳ್ಳೋದಾದರೆ ಯಾವುದು ತಗೊಳ್ಬೋದು, ಒ ಎ ಬಿ ಅನ್ನು ನೀವು ಕನ್ಸಿಡರ್ ಮಾಡಿದ್ರೆ, ಈ ಆಂಗಲನ್ನು ಕನ್ಸಿಡರ್ ಮಾಡಿದ್ರೆ ಕೆಳಗಡೆ ಈ ಆಂಗಲ್ಲು ಅದಕ್ಕೆ ಈಕ್ವಲ್ ಇರುತ್ತೆ. ಇವೆರಡು ಆಂಗಲ್ಸ್ಗಳನ್ನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳ್ತೀವಿ ನಾವು. ಇದು ಜೆಡ್ ಶೇಪು. ಜೊತೆಗೆ ಇವೆರಡು ಆಂಗಲ್ಸ್ಗಳನ್ನು ಏನಂತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತೇಳಿ ಕೂಡ ಕರಿತೀವಿ. ಈ ಆಲ್ಟರ್ನೇಟ್ ಯಾಕೆ ಅಂದರೆ ಎ ಬಿ ಮತ್ತು ಸಿ ಡಿ ಅನ್ನೋ 2 ಲೈನು ಪ್ಯಾರಲಲ್ ಆಗಿರೋದ್ರಿಂದಾಗಿ ನಿಮಗೆ ಡಿ ಬಿ ಅನ್ನು ನಾವು ಟ್ರಾನ್ಸ್ಫರ್ಸಲ್ ಲೈನ್ ಅಂತ ಹೇಳ್ಬೋದು, ಅಥವಾ ಎ ಸಿ ಅನ್ನು ಟ್ರಾನ್ಸ್ಫರ್ಸಲ್ ಲೈನ್ ಅಂತ ಕನ್ಸಿಡರ್ ಮಾಡಿದರೆ ಎಗೆ ಆಲ್ಟರ್ನೇಟ್ ಆಂಗಲ್ ಸಿ ಆಗುತ್ತೆ. ಸೊ ದಟ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಆಗಿರ್ತವೆ. ಇದರ ಆಧಾರದ ಮೇಲೆ ಒ ಎ ಬಿ ಈಸ್ ಈಕ್ವಲ್ ಟು ಒ ಸಿ ಡಿ ಅಂತ ಕರಿತೀವಿ. ರೀಸನ್ನು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಹಾಗೇನೆ ಇನ್ನೊಂದು ಉಳಿತಲ್ವಾ, ಆಂಗಲ್ ಎ ಬಿ ಓಗೆ ಅಥವಾ ಒ ಬಿ ಎಗೆ ಕರೆಸ್ಪಾಂಡಿಂಗ್ ಆಂಗಲ್ ಒ ಡಿ ಸಿ ಆಗುತ್ತೆ. ಇದು ಕೂಡ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗೋದ್ರಿಂದ ಇವೆರಡು ಕೂಡ ಈಕ್ವಲ್ ಇರ್ತವೆ. ಅಂದರೆ ಅಲ್ಲಿಗೆ ಈ 2 ಟ್ರಯಾಂಗಲ್ಲಿನ 3 ಆಂಗಲ್ಸ್ ಏನಾದವು, ಈಕ್ವಲ್ ಆದವು ತಾನೆ. ಸೊ ಈ 2 ಟ್ರಯಾಂಗಲಿನ 3 ಆಂಗಲ್ಸ್ ಈಕ್ವಲ್ ಆಗಿದ್ದಾವೆ ಅಂದರೆ ಟ್ರಯಾಂಗಲ್ ಎ ಒ ಬಿ ಅಥವಾ ಒ ಎ ಬಿ ಸಿಮಿಲರ್ ಟು ಟ್ರಯಾಂಗಲ್ ಒ ಸಿ ಡಿ ಅಂತೇಳಿ ನೀವು ಸುಲಭವಾಗಿ ಹೇಳ್ತೀರಾ. ರೀಸನ್ ಯಾವ ಆಧಾರದ ಮೇಲೆ, ಎ ಕ್ರಿಟೀರಿಯನ್ ಅಂಥೇಳಿ ನೀವು ಸುಲಭವಾಗಿ ಹೇಳ್ಬೋದು. ಈ ಎ ಕ್ರಿಟೀರಿಯನ್ನಿನ ಆಧಾರದ ಮೇಲೆ ಆ 2 ಟ್ರಯಾಂಗಲ್ ಸಿಮಿಲರ್ ಅಂತ ಅಂದರೆ ಟೇಲ್ಸ್ನ ಥೇರಮ್ ಹೇಳುತ್ತೆ, ಅಥವಾ ಇಲ್ಲಿ ಏನು ಎ ಕ್ರಿಟೀರಿಯನ್ ಥೇರಮ್ ಹೇಳುತ್ತೆ ಏನಂತೇಳಿ, ಇಫ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂಥೇಳಿ. ಹಾಗಾಗಿ ನೀವು ಇಲ್ಲಿ ಅವುಗಳ ರೇಷಿಯೋವನ್ನು ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ, ಸಪೋಸ್ ಒ ಎ ತೊಗೊಂಡ್ರಿ ಅಂದರೆ ಒ ಎಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ, ಒ ಸಿ ಆಗುತ್ತೆ. ಒ ಎಗೆ ಕರೆಸ್ಪಾಂಡಿಂಗ್ ಸೈಡು ಒ ಸಿ ಆಗುತ್ತೆ. ಹಾಗೆಯೇ ಒ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗುತ್ತೆ, ಒ ಡಿ ಆಗುತ್ತೆ. ಸೊ ದಟ್ ಅವರು ಪ್ರೂವ್ ಮಾಡಕ್ಕೆ ಕೇಳಿರೋದು ಏನು, ಒ ಎ ಬೈ ಒ ಸಿ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ ಅಂತೇಳಿ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ರು. ನಿಮಗೆ ಆನ್ಸರ್ ಸಿಗ್ತಾ ಇದೆ.
ನೆಕ್ಸ್ಟ್ ಫೋರ್ತ್ ಕ್ವಶನ್ನು ಡಯಾಗ್ರಾಮ್ ಕೊಟ್ಟಿದ್ದಾರೆ 6.36 ಕ್ಯೂ ಆರ್ ಬೈ ಕ್ಯೂ ಎಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಕ್ಯೂ ಆರ್ ಯಾವುದು ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಆರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಹಾಗಿದ್ಮೇಲೆ ಆಂಗಲ್ 1 ಮತ್ತು ಆಂಗಲ್ 2 ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ಟ್ರಯಾಂಗಲ್ ಪಿ ಕ್ಯೂ ಎಸ್ ಸಿಮಿಲರ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್ ಅಂತೇಳಿ ಪ್ರೂವ್ ಮಾಡ್ರಿ ಅಂತ ಕ್ವಶನ್. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಾ ನೋಡೋದಾದ್ರೆ, ಪಕ್ಕದಲ್ಲಿ ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ನಲ್ಲಿ ಅವರೇ ಕೊಟ್ಟಿರುವಂತೆ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ನ ಕನ್ಸಿಡರ್ ಮಾಡಿ. ಈಗ ಪಿ ಕ್ಯೂ ಆರ್ ಅಂತ ತಗೊಂಡ್ರೆ ಇಲ್ಲಿ ಆಂಗಲ್ 1 ಮತ್ತು ಆಂಗಲ್ 2 ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಗಿವನ್ ಅವರೇ ಕೊಟ್ಟಿರೋದು. ಇಲ್ಲಿಗೆ ಆಂಗಲ್ 1 ಮತ್ತು ಆಂಗಲ್ 2 ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಆಗ ಪಿ ಕ್ಯೂ ಮತ್ತು ಪಿ ಆರ್ ನ ಮೆಜರ್ಮೆಂಟ್ ಸೇಮ್ ಇರುತ್ತೆ. ಯಾಕೆ ಅಂದರೆ ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ನಮಗೆ ಗಿವನ್ ಗೊತ್ತಂದ್ರೆ ಸಮ ಕೋನಗಳನ್ನು ಹೊಂದಿರುವ ಬಾಹುಗಳೆರಡು ಸಮ ಇರ್ತವೆ. ಇದರ ಆಧಾರದ ಮೇಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಅಂದರೆ ನಾವು ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋದ್ರ ಆಧಾರದ ಮೇಲೆ ಬರ್ಕೊಳ್ಬಹುದು. ಒಂದು ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ಲು, ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್. ಜೊತೆಗೆ ಗಿವನ್ ಅವರು ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಅಂತೇಳಿ ಗಿವನ್ ಕೊಟ್ಟಿದ್ದಾರೆ. ಅಲ್ಲಿಗೆ ಇದರ ಆಧಾರದ ಮೇಲೆ ನೀವು ಇದನ್ನು ಸ್ವಲ್ಪ ರೀಪ್ಲೇಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇದನ್ನು ನೀವು ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಟಿ ಅಂದರೆ ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ಬೇಕು. ಹೇಗೆ ನೋಡಿ, ಇಲ್ಲಿ ಕ್ಯೂ ಆರ್ ಇಂಟು ಪಿ ಆರ್ ಅಂತ ತಗೊಂಡು ಈ ಕಡೆ ಕ್ಯೂ ಟಿ ಇಂಟು ಕ್ಯೂ ಎಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಕ್ಯೂ ಆರ್ನ ಕೆಳಗಡೆ ಕ್ಯೂ ಟಿ ತೊಗೊಂಡ್ಬರ್ರಿ. ಹಾಗೆಯೇ ಈ ಕಡೆ ಕ್ಯೂ ಎಸ್ ಇಟ್ಕೊಂಡು ಪಿ ಆರ್ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಪಿ ಆರ್ ಅಂತ ಬರ್ತದೆ. ಓಕೆನಾ? ಇದರ ಆಧಾರದ ಮೇಲೆ ನೀವು ಇದನ್ನು ರೀಪ್ಲೇಸ್ ಮಾಡ್ಕೊಂಡ್ರಿ ಅಂದರೆ ಏನಾಯಿತು, ಆ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ನೀವು ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇಲ್ಲಿ ನೀವು ಅವೆರಡನ್ನ ಕಂಪೇರ್ ಮಾಡಿದಾಗ ಟ್ರಯಾಂಗಲ್ ಪಿ ಕ್ಯೂ ಎಸ್ ಮತ್ತು ಟ್ರಯಾಂಗಲ್ ಟಿ ಕ್ಯೂ ಆರ್ ಅನ್ನು ಕನ್ಸಿಡರ್ ಮಾಡಿದ್ರಿ ಅಂದರೆ ಆ ಎರಡೂ ಟ್ರಯಾಂಗಲ್ನಲ್ಲೂ ಕೂಡ ನೀವು ಒಂದೊಂದಾಗಿ ಹೇಳ್ತಾ ಹೋಗ್ಬೋದು. ಏನಂತೇಳಿ, ಒಂದು ಪಿ ಕ್ಯೂ ಬಾರ್ ಕ್ಯೂ ಟಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಬಾರ್ ಕ್ಯೂ ಆರ್ ಆಗಿದೆ. ಇನ್ನೊಂದು ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಆಗಿದೆ. ಓಕೆನಾ? ಯಾವ ಟ್ರಯಾಂಗಲ್ ತೊಗೊಂಡಿದ್ದೀವಿ ನಾವು, ಪಿ ಕ್ಯೂ ಎಸ್ಸು ಮತ್ತು ಟಿ ಕ್ಯೂ ಆರ್ನಲ್ಲಿ ಒಂದು ಕಾಮನ್ ಆಂಗಲ್ ಈಕ್ವಲ್ಲು. ಗಿವನ್ ಕೊಟ್ಟಿದ್ದಾರೆ ಅವ್ರು ಏನಂತೇಳಿ, ಪಿ ಕ್ಯೂ ಬಾರ್ ಕ್ಯೂ ಟಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಬಾರ್ ಕ್ಯೂ ಆರ್ ಅಂತೇಳಿ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು ಏನಂತೇಳಿ ಅಂತಂದರೆ ಟ್ರಯಾಂಗಲ್ ಪಿ ಕ್ಯೂ ಎಸ್ ಸಿಮಿಲರ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್ ಅಂತೇಳಿ ನೀವು ಸುಲಭವಾಗಿ ಉತ್ತರವನ್ನು ಇದಕ್ಕೆ ಹೇಳಬಹುದು. ಯಾವ ರೀಸನಿನ ಮೇಲೆ ಹೇಳ್ತೀರಾ, ಒಂದು ಆಂಗಲ್ಲು ಎರಡು ಕರೆಸ್ಪಾಂಡಿಂಗ್ ಸೈಡ್ಸ್ಗಳ ರೇಷಿಯೋ ಸೇಮ್ ಇದೆ. ಇದರ ಆಧಾರದ ಮೇಲೆ ಎಸ್ ಕ್ರಿಟೀರಿಯನ್ನಿನ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು ಪಿ ಕ್ಯೂ ಎಸ್ ಸಿಮಿಲರ್ ಟು ಟಿ ಕ್ಯೂ ಆರ್ ಅಂತೇಳಿ ನಿಮಗೆ ಅದನ್ನೇ ಪ್ರೂವ್ ಮಾಡ್ರಿ ಅಂತೇಳಿ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಓಕೆ, ಇದಾದ ನಂತರದಲ್ಲಿ 5ನೇ ಕ್ವಶನ್ ಕೊಟ್ಟಿದ್ದಾರೆ. 5ನೇ ಕ್ವಶನ್ ಏನು ಹೇಳುತ್ತೆ ಅಂದರೆ ಎಸ್ ಆ್ಯಂಡ್ ಟಿ ಆರ್ ಪಾಯಿಂಟ್ಸ್ ಆನ್ ಸೈಡ್ಸ್ ಪಿ ಆರ್ ಆ್ಯಂಡ್ ಕ್ಯೂ ಆರ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಸಚ್ ದಟ್ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಆರ್ ಟಿ ಎಸ್ ಶೋ ದಟ್ ಟ್ರಯಾಂಗಲ್ ಆರ್ ಪಿ ಕ್ಯೂ ಸಿಮಿಲರ್ ಟ್ರಯಾಂಗಲ್ ಆರ್ ಟಿ ಎಸ್ ಅಂತೇಳಿ. ನಿಮಗೆ ಇದಕ್ಕೆ ಬೇಕಾಗಿರುವ ಡಯಾಗ್ರಾಮನ್ನು ನೀವೇ ಹಾಕ್ಕೊಂಡು ನಂತರದಲ್ಲಿ ನೀವು ಇದನ್ನು ಪ್ರೂವ್ ಮಾಡಬೇಕು. ಹೇಗೆ ಮಾಡೋದು ಅಂತ ಕ್ವಶನ್ ಹೇಳೋ ಪ್ರಕಾರವಾಗಿ ನೋಡಿ, ಕ್ವಶನ್ ಹೇಳುವ ಹಾಗೆ ಪಿ ಕ್ಯೂ ಆರ್ ಅನ್ನುವ ಟ್ರಯಾಂಗಲ್ನಲ್ಲಿ ಪಿ ಆರ್ ಮೇಲೆ ಎಸ್ ಅನ್ನುವ ಪಾಯಿಂಟ್ ಇದೆ, ಕ್ಯೂ ಆರ್ ಮೇಲೆ ಟಿ ಅನ್ನೋ ಪಾಯಿಂಟ್ ಇದೆ. ಜೊತೆಗೆ ಮತ್ತೊಂದು ಏನು ಹೇಳ್ತಾರೆ ಅವರು ಅಂತ ಹೇಳಿದ್ರೆ ಆಂಗಲ್ ಪಿ ಅನ್ನೋದು ಆಂಗಲ್ ಆರ್ ಟಿ ಎಸ್ಗೆ ಸಮ, ಈ ಆಂಗಲ್ಗೆ ಸಮ. ಈ ಆಂಗಲ್ಲು ಈಕ್ವಲ್ಲು. ಹಾಗಿದ್ಮೇಲೆ ಆಂಗಲ್ ಆರ್ ಪಿ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಟಿ ಎಸ್ ಅಂತೇಳಿ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ರಿ ಅಂತ ಕ್ವಶನ್. ಇದಕ್ಕೆ ನೀವು ಏನು ಮಾಡೋಣ ಅಂತ ಹೇಳಿದ್ರೆ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಟ್ರಯಾಂಗಲ್ ಆರ್ ಟಿ ಎಸ್, ಈ ಎರಡು ಟ್ರಯಾಂಗಲ್ಗಳಲ್ಲಿ ಗಿವನ್ ಅವ್ರು ಕೊಟ್ಟಿದ್ದಾರೆ ಏನಂತೇಳಿ, ಆಂಗಲ್ ಆರ್ ಪಿ ಕ್ಯೂ ಈಸ್ ಈಕ್ವಲ್ ಟು, ಈ ಕೋನ ಯಾವುದಕ್ಕೆ ಸಮ ಇರುತ್ತೆ, ಆಂಗಲ್ ಆರ್ ಟಿ ಎಸ್ ಅಂತೇಳಿ ಅವರೇ ಕೊಟ್ಟಿದ್ದಾರೆ ಗಿವನ್. ಓಕೆನಾ? ಇದ್ರ ನಂತರದಲ್ಲಿ ಮತ್ತೆ ನೀವೇನು ತಗೊಳ್ಬೋದು, ಪಿ ಆರ್ ಟಿ, ಇನ್ನೊಂದು ಏನು ಹೇಳಿದ್ದಾರೆ ಪಿ ಆರ್ ಟಿ, ಆಂಗಲ್ ಪಿ ಆರ್ ಟಿ, ಈ ಕೋನ ಪಿ ಆರ್ ಟಿ ಅಂತಕ್ಕಂಥದ್ದು ಪಿ ಆರ್ ಕ್ಯೂ ಅಂತಕ್ಕಂಥದ್ದು ಯಾವುದಕ್ಕೆ ಸಮ ಇರುತ್ತೆ, ಆರ್ ಟಿ ಎಸ್ಗೆ ಸಮ ಇರುತ್ತೆ.
ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಆ್ಯಂಗಲ್ ಎರಡೂ ತ್ರಿಭುಜಗಳಿಗೂ ಕೂಡ ಬರುವ ಕಾಮನ್ ಆ್ಯಂಗಲ್ಲು ಯಾವುದು? ಆ್ಯಂಗಲ್ ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಆರ್ ಟಿ ಅಂತ ಹೇಳಿ ತಗೊಳ್ಬೇಕು. ಓಕೆ, ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್ ಟಿ. ಸೊ ದ್ಯಾಟ್ ಯಾಕೆ ಅಂದರೆ ಇದು ಕಾಮನ್ ಆ್ಯಂಗಲ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ತೀರಾ. ಓಕೆ, ಇದು ಕಾಮನ್ ಆ್ಯಂಗಲ್ ಆಗಿರೋದ್ರಿಂದಾಗಿ ಈಗ ಎರಡು ಕೋನಗಳು ಸಮ ಇದ್ದಾವೆ ಅಂದರೆ ಎ ಕ್ರಿಟೀರಿಯಾ ಬರ್ತದೆ. ಈ ಕ್ರಿಟೀರಿಯಾದ ಆಧಾರದ ಮೇಲೆ ಸುಲಭವಾಗಿ ಟ್ರಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಟಿ ಎಸ್ ಅಂತೇಳಿ ಹೇಳ್ಬೋದು. ಯಾವ ಆಧಾರದ ಮೇಲೆ? ಎ ಕ್ರಿಟೀರಿಯಾ. ಓಕೆನಾ? ಸೊ ಎ ಕ್ರಿಟೀರಿಯನ್ ಅಂತಕ್ಕಂಥದ್ರ ಆಧಾರದ ಮೇಲೆ ನೀವು ಸುಲಭವಾಗಿ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತೇಳಿ ಆನ್ಸರ್ನ ಹೇಳಬಹುದು. ನೆಕ್ಸ್ಟ್ 6th ಕ್ವಶನ್ನು. ಇನ್ ದ ಫಿಗರ್ 6.37 ಇಫ್ ಟ್ರಯಾಂಗಲ್ ಎ ಬಿ ಇ ಎಲ್ಲಿದೆ? ದೊಡ್ಡದು ಎ ಬಿ ಇ. ಈ ಟ್ರಯಾಂಗಲ್ ಇದಿಷ್ಟು ಎ ಬಿ ಇ ಕಾಂಗ್ರುಯೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿಂಬಲ್ ಅರ್ಥ ಮಾಡ್ಕೊಳ್ಬೇಕು. ಏನಿದು? ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಡಿ. ಈ ಟ್ರಯಾಂಗಲ್ ಕಾಂಗ್ರುಯೆಂಟ್. ಹಾಗಿದ ಮೇಲೆ ಟ್ರಯಾಂಗಲ್ ಎ ಡಿ ಇ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೀವು ಹೇಗೆ ಸುಲಭವಾಗಿ ಹೇಳ್ಬೋದು ನೋಡೋದಾದ್ರೆ ನೋಡಿ, ಕ್ವಶನ್ ಹೇಳುವ ಹಾಗೆ ಎ ಇ ಬಿ ಅನ್ನೋದು ಎ ಬಿ ಇ ಅನ್ನೋದು ಮತ್ತೆ ಎ ಡಿ ಸಿ ಅನ್ನೋದು ಕಾಂಗ್ರುಯೆಂಟ್ ಅಂತ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನೀವು ಏನು ತಗೊಳ್ಬೇಕು? ಅವ್ರು ಗಿವನ್ ಮೊದಲು ಕೊಟ್ಟಿರೋದು ಏನು? ಟ್ರಯಾಂಗಲ್ ಎ ಬಿ ಇ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಸಿ ಡಿ ಅಂತೇಳಿ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿರ್ತಕ್ಕಂಥ ಗಿವನ್ ಇದು. ಅದರ ಅರ್ಥ ಏನಪ್ಪ ಅಂದರೆ ಆಲ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಆಲ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದ್ರ ಪ್ರಕಾರ ಎ ಇಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದಾಗತ್ತೆ? ಎ ಇಗೆ ಕರೆಸ್ಪಾಂಡಿಂಗ್ ಸೈಡ್ ಎ ಡಿ ಆಗುತ್ತೆ. ಸೊ ಎ ಇ ಈಕ್ವಲ್ ಟು ಎ ಡಿ ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು. ಎ ಇ ಈಕ್ವಲ್ ಟು ಎ ಡಿ. ಇದ್ರ ಜೊತೆಗೆ ಮತ್ತೆ ಯಾವುದು? ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡನ್ನು ಇಲ್ಲಿ ಯಾವ್ದು ಹೇಳ್ತೀರಿ? ಎ ಸಿ ಅಲ್ವಾ? ಸೊ ದ್ಯಾಟ್ ಎ ಬಿ ಈಕ್ವಲ್ ಟು ಎ ಸಿ ಅಂತ ಹೇಳ್ಬೋದು. ಇದರ ಆಧಾರದ ಮೇಲೆ ಮತ್ತೆ ಇನ್ನೊಂದು ಏನು ತಗೊಳ್ತೀರಿ? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಯಿತಾ? ಇದನ್ನು ನೀವು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ. ಇನ್ನೊಂದು ಯಾವುದು? ಎ ಇ ಇಸ್ ಈಕ್ವಲ್ ಟು ಎ ಡಿ ಅಂತಿದೆಯಲ್ಲ, ಅಥವಾ ಇದನ್ನು ಎ ಡಿ ಇಸ್ ಈಕ್ವಲ್ ಟು ಎ ಇ ಅಂತ ಅಂತಕ್ಕಂಥದ್ದನ್ನ ನೀವು ಇನ್ನು ಎ ಇ ಇಸ್ ಈಕ್ವಲ್ ಟು ಎ ಡಿಯನ್ನು ನಾವೇನು ಮಾಡ್ಬೋದು? ಈಗ ಎ ಡಿ ಇಸ್ ಈಕ್ವಲ್ ಟು ಎ ಇ ಅಂತ ತಗೊಂಡು ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಈಗ ಡಿವೈಡಿಂಗ್ 1 ಆ್ಯಂಡ್ 2. ಓಕೆನಾ? ಡಿವೈಡಿಂಗ್ 1 ಆ್ಯಂಡ್ 2 1 ಮತ್ತು 2 ಭಾಗಿಸಿದ್ರೆ ಎ ಡಿ ಡಿವೈಡೆಡ್ ಬೈ ಎ ಬಿ ಆಗುತ್ತೆ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ ಅಂತ ತಗೊಳ್ಬೋದು. ಇದನ್ನು ಈಕ್ವೇಷನ್ ನಂಬರ್ 3 ಅಂತ ತಗೊಳ್ರಿ. ಈಗ ಕನ್ಸಿಡರ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ? ಎ ಡಿ ಇ ಮತ್ತು ಇನ್ನೊಂದು ಯಾವುದು? ಎ ಬಿ ಸಿ ಟ್ರಯಾಂಗಲನ್ನು ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಟ್ರಯಾಂಗಲ್ ಎ ಡಿ ಇ ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಇದರಲ್ಲಿ ನಿಮಗೆ ಇಲ್ಲಿ ಮೇಲ್ ಕೊಟ್ಟಿದಾರಲ್ಲ, ಇದನ್ನೇ ತಗೊಳ್ಬೋದು ನೀವು. ಏನಂತೇಳಿ? ಎ ಡಿ ಬಾರ್ ಎ ಬಿ ಅನ್ನೋದು ಎ ಇ ಬಾರ್ ಎ ಸಿಗೆ ಸಮ ಇದೆ ಅಂತೇಳಿ ಏನಂತ ತಗೊಳ್ಬೋದು ನೀವು? ಫ್ರಮ್ 3 3ರಿಂದ ನೀವು ಮೇಲ್ಗಡೆ 3ರಲ್ಲಿ ಮಾಡಿದ ಹಾಗೆ 3ರಲ್ಲಿ ನೀವು ಏನು ತೊಗೊಂಡಿದ್ದೀರಿ ಆನ್ಸರ್, ಅದರ ಆಧಾರದ ಮೇಲೆ ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಯಾವಾಗ ಎ ಡಿ ಬೈ ಎ ಬಿ ಅನ್ನೋದು ಎ ಇ ಬೈ ಎ ಸಿಗೆ ಸಮ ಇರುತ್ತೋ ಇದರ ಆಧಾರದ ಮೇಲೆ ಇನ್ನೊಂದು ಏನು ಬರುತ್ತೆ ಅಂದರೆ ಒಂದು ಕಾಮನ್ ಆ್ಯಂಗಲ್ ಸಿಗುತ್ತೆ. ಓಕೆನಾ? ಒಂದು ಕಾಮನ್ ಆ್ಯಂಗಲ್, ಎರಡೂ ಟ್ರಯಾಂಗಲ್ಗೂ ಕಾಮನ್ ಆ್ಯಂಗಲ್ ಯಾವುದು? ಆ್ಯಂಗಲ್ ಡಿ ಎ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ ಅನ್ನೋದು ಇದನ್ನು ನೀವು ಕಾಮನ್ ಆ್ಯಂಗಲ್ ಅಂತೇಳಿ ಸುಲಭವಾಗಿ ಹೇಳ್ಬೋದು. ಇದರ ಅರ್ಥ ಎರಡು ಸೈಡ್ಗಳ ರೇಷಿಯೋ ಸಮಾನುಪಾತದಲ್ಲಿದೆ. ಒಂದು ಆ್ಯಂಗಲ್ ಕಾಮನ್ ಆಗಿದೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಒಂದು ಈಕ್ವಲ್ ಇದೆ. ಅಂದ್ರೆ ಅದರ ಆಧಾರದ ಮೇಲೆ ನೀವು ಸುಲಭವಾಗಿ ಟ್ರಯಾಂಗಲ್ ಎ ಡಿ ಇ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳಿ ಕರಿತೀರಿ. ಇದನ್ನು ಬರೀಲಿಕ್ಕೆ ಮೂಲ ಕಾರಣ SAS ಕ್ರಿಟೀರಿಯಾ ಅಂಥೇಳಿ ನೀವು ಸುಲಭವಾಗಿ ಹೇಳಬಹುದು ಆನ್ಸರ್ನ. ಓಕೆನಾ? ಇದಾದ ನಂತರದಲ್ಲಿ 7th ಕ್ವಶನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 6.38 ಈ ಫಿಗರ್ನ ನೋಡಿಕೊಂಡು ಆಲ್ಟಿಟ್ಯೂಡ್ ಎ ಡಿ ಅಂತ ಕೊಟ್ಟಿದ್ದಾರೆ. ಎ ಡಿ ಅನ್ನೋದು ಒಂದು ಆಲ್ಟಿಟ್ಯೂಡು. ಹಾಗೆಯೇ ಮತ್ತೇನು ಕೊಟ್ಟಿದ್ದಾರೆ? ಆ್ಯಂಡ್ ಸಿ ಇ ಅಂತಕ್ಕಂಥದ್ದು ಕೂಡ ಟ್ರಯಾಂಗಲ್ ಎ ಬಿ ಸಿ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ದ ಪಾಯಿಂಟ್ ಅಂತ. ಎ ಡಿ ಅನ್ನೋದು ಆಲ್ಟಿಟ್ಯೂಡು, ಸಿ ಇ ಅನ್ನೋದು ಕೂಡ ಆಲ್ಟಿಟ್ಯೂಡು. ಹಾಗೆಯೇ
ಈ ಒಂದು ಟ್ರಯಾಂಗಲ್ ಎ ಬಿ ಸಿನಲ್ಲಿ. ಜೊತೆಗೆ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಪಾಯಿಂಟ್ ಪಿ, ಇವೆರಡೂ ಕೂಡ ಪಿ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ, ಎರಡು ಆಲ್ಟಿಟ್ಯೂಡ್ಗಳು. ಹಾಗಿದ್ಮೇಲೆ ನೀವು ಟ್ರಯಾಂಗಲ್ ಎ ಇ ಪಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಡಿ ಪಿ ಅಂತ ಪ್ರೂವ್ ಮಾಡಬೇಕು. ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಬಿ ಇ ಅಂತ ಪ್ರೂವ್ ಮಾಡಬೇಕು. ಹಾಗೆಯೇ ಟ್ರಯಾಂಗಲ್ ಎ ಇ ಪಿ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಪಿ ಅಂತ ಹೇಳಬೇಕು, ಎ ಡಿ ಬಿ ಅಂತ ಹೇಳಬೇಕು. ಟ್ರಯಾಂಗಲ್ ಪಿ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಇ ಸಿ ಅಂತೇಳಿ ಪ್ರೂವ್ ಮಾಡಬೇಕು. ಇವು 4 ನೀವು ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಒಂದೊಂದಾಗಿ ನೋಡೋದಾದರೆ, ಈಗ ಡಯಾಗ್ರಾಮಿನ ಆಧಾರದ ಮೇಲೆ ಇಲ್ಲಿ ಹೇಳುವ ಹಾಗೆ ತ್ರಿಭುಜ ಎ ಬಿ ಸಿನಲ್ಲಿ ಸಿ ಇ ಅನ್ನೋದು ಹೈಟು ಆಲ್ಟಿಟ್ಯೂಡು, ಎ ಡಿ ಅನ್ನೋದು ಆಲ್ಟಿಟ್ಯೂಡ್ ಅಂದರೆ ಎರಡರ ಕೋನ 90 ಡಿಗ್ರಿ ಇರುತ್ತೆ ಅಂತ ಅರ್ಥ. ಓಕೆನಾ? ಇದರ ಆಧಾರದ ಮೇಲೆ ಈಗ ನೀವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಟ್ರಯಾಂಗಲ್ ಎ ಇ ಪಿ ಮತ್ತು ಟ್ರಯಾಂಗಲ್ ಸಿ ಡಿ ಪಿ ಅನ್ನು ಕನ್ಸಿಡರ್ ಮಾಡಿ. ಯಾವ್ದ್ಯಾವುದು? ಎ ಇ ಇಲ್ಲಿ ಪಿ ಅಂತ ಇದೆಯಲ್ವಾ, ಸೊ ಎ ಇ ಪಿ ಅನ್ನೋ ಟ್ರಯಾಂಗಲ್ಲು ಜೊತೆಗೆ ಸಿ ಡಿ ಪಿ ಅನ್ನೋ ಟ್ರಯಾಂಗಲ್, ಈ ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ಈ ಎರಡು ಟ್ರಯಾಂಗಲ್ನಲ್ಲಿ ಎ ಇ ಪಿ ಅನ್ನೋದು ಈ ಆ್ಯಂಗಲ್ಲು 90 ಡಿಗ್ರಿ ಇದೆ, ಜೊತೆಗೆ ಯಾವ್ದು ಆ್ಯಂಗಲ್ಲು? ಈ ಆ್ಯಂಗಲ್ 90 ಡಿಗ್ರಿ ಇದೆ. ಸೊ ದಟ್ ಎ ಇ ಪಿ ಈಕ್ವಲ್ ಟು ಸಿ ಡಿ ಪಿ ಅಂತೇಳಿ ಹೇಳ್ತೀವಿ. ಯಾಕೆಂದರೆ ಎರಡು 90 ಡಿಗ್ರಿ ಗಿವನ್ ಅವರೇ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಯಾವುದು ಉಳಿತು? ಎ ಪಿ ಇ, ಈ ಆ್ಯಂಗಲ್ಲು ಸಿ ಪಿ ಡಿ, ಓಕೆ, ಅಥವಾ ಸಿ ಡಿ ಪಿ, ಸಾರಿ ಸಿ ಪಿ ಡಿ ಆಗಬೇಕದು, ಸಿ ಪಿ ಡಿ ಈಕ್ವಲ್ ಈ ಎರಡು ಆ್ಯಂಗಲ್ಸನ್ನು ನಾವು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ದಟ್ ಎ ಪಿ ಇ ಈಕ್ವಲ್ ಟು ಸಿ ಪಿ ಡಿ ಆಗಿರೋದ್ರಿಂದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿದ್ದರೆ ಈ ಎರಡು ಟ್ರಯಾಂಗಲ್ನಲ್ಲಿ ಎರಡು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇರೋದ್ರಿಂದ ನೀವು ಸುಲಭವಾಗಿ ಹೇಳ್ಬೋದು ಟ್ರಯಾಂಗಲ್ ಎ ಇ ಪಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಡಿ ಪಿ ಅಂತೇಳಿ. ಯಾವ ಆಧಾರದ ಮೇಲೆ ಹೇಳ್ತೀರಿ? ಎ ಕ್ರಿಟೀರಿಯಾದ ಆಧಾರದ ಮೇಲೆ. ಓಕೆನಾ? ಎ ಕ್ರಿಟೀರಿಯನ್ ಆಧಾರದ ಮೇಲೆ ಒಂದನೇದನ್ನ ಪ್ರೂವ್ ಮಾಡಿದ್ರಿ. ಇನ್ನು ಎರಡನೇದು ಟ್ರಯಾಂಗಲ್ ಎ ಬಿ ಡಿ, ಯಾವುದು? ಎ ಬಿ ಡಿ, ಇದಿಷ್ಟು. ಓಕೆ, ಜೊತೆಗೆ ಟ್ರಯಾಂಗಲ್ ಸಿ ಬಿ ಇ, ಇದು ನೋಡಿ ಎ ಬಿ ಡಿ ಸಿ ಬಿ ಇ, ಇವುಗಳಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಎ ಡಿ ಬಿ ಇದೆಯಲ್ಲ, ಎ ಡಿ ಬಿ ಅನ್ನೋದು ಯಾವುದಕ್ಕೆ ಸಮ ಇರುತ್ತಪ್ಪ? ಎ ಡಿ ಬಿ ಅಂದರೆ ಸಿ ಇ ಪಿಗೆ. ಯಾಕಂದರೆ ಇವೆರಡು ಆ್ಯಂಗಲ್ 90 ಡಿಗ್ರಿ ತಾನೆ. ನೀವು ಸುಲಭವಾಗಿ ಹೇಳ್ಬೋದು ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಯಾಕೆ ಅಂದರೆ ಗಿವನ್ ಕೊಟ್ಟಿದ್ದಾರೆ. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ಆ್ಯಂಗಲ್ ಬರ್ತದೆ, ಎ ಬಿ ಡಿ ಅನ್ನೋ ಆ್ಯಂಗಲ್. ಓಕೆ, ನೋಡಿ ಈ ಎ ಬಿ ಡಿ ಅನ್ನೋ ಆ್ಯಂಗಲ್ಲು ಈ ಟ್ರಯಾಂಗಲ್ಗೂ ಅದೇ ಬರುತ್ತೆ, ಸಿ ಬಿ ಇ ಆ್ಯಂಗಲ್ನಲ್ಲೂ ಕೂಡ ಅದೇ ಬರುತ್ತಲ್ವಾ. ಆ್ಯಂಗಲ್ ಸಿ ಬಿ ಇಗೆ ಏನಿದು? ಕಾಮನ್ ಆ್ಯಂಗಲ್. ಓಕೆನಾ? ಎರಡೂ ಟ್ರಯಾಂಗಲ್ನಲ್ಲಿ ಬರ್ತಕ್ಕಂತಹ ಒಂದು ಕಾಮನ್ ಆ್ಯಂಗಲ್. ಈಗ ಎರಡು ಆ್ಯಂಗಲ್ ಈಕ್ವಲ್ ಇದಾವೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ ಸುಲಭವಾಗಿ ಹೇಳ್ತೀರಾ ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಬಿ ಇ ಅಂಥೇಳಿ. ಯಾವ ಆಧಾರದ ಮೇಲೆ? ಎ ಕ್ರಿಟೀರಿಯಾದ ಆಧಾರದ ಮೇಲೆ. ಇದಾದ ನಂತರದಲ್ಲಿ ಟ್ರಯಾಂಗಲ್ ಎ ಇ ಪಿ, ಈ ಟ್ರಯಾಂಗಲ್ಲು ಮತ್ತು ಇನ್ನೊಂದು ಯಾವುದು? ಎ ಡಿ ಬಿ ಈ ಟ್ರಯಾಂಗಲ್. ಇವೆರಡೂ ಟ್ರಯಾಂಗಲನ್ನು ನೋಡಿದರೆ ಇಲ್ಲೂ ಕೂಡ ಆ್ಯಂಗಲ್ ಎ ಇ ಪಿ ಅನ್ನೋದು ಯಾವುದಕ್ಕೆ ಸಮ ಇದೆ? ಆ್ಯಂಗಲ್ ಎ ಡಿ ಬಿಗೆ ಸಮ ಇದೆ. ಎಷ್ಟಿದೆ ಅದು? 90 ಡಿಗ್ರಿ ಇದೆ. ಗಿವನ್ ಅಂತೇಳಿ ಬರ್ಕೊಳ್ಬೋದು. ಜೊತೆಗೆ ಇನ್ನೊಂದು ಯಾವ್ದು ಸಿಕ್ತು? ಕಾಮನ್ ಆ್ಯಂಗಲ್ ಒಂದಿದೆ, ಯಾವುದು? ಡಿ ಎ ಬಿ, ಇನ್ನೊಂದು ಪಿ ಎ ಇ. ಆ್ಯಂಗಲ್ ಪಿ ಎ ಇ ಅನ್ನೋದು ಆ್ಯಂಗಲ್ ಡಿ ಎ ಬಿಗೆ ಸಮ. ಯಾಕೆ ಅಂದರೆ ಕಾಮನ್ ಆ್ಯಂಗಲ್ ಅಂತೇಳಿ ನೀವು ಸುಲಭವಾಗಿ ಹೇಳ್ತೀರಾ. ಇದರ ಆಧಾರದ ಮೇಲೆ ಹೇಳ್ಬೋದಲ್ವ ನೀವೇನಂತೇಳಿ? ಟ್ರಯಾಂಗಲ್ ಎ ಇ ಪಿ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಬಿ ಅಂಥೇಳಿ ಹೇಳ್ತೀರಾ. ಇದಕ್ಕೆ ರೀಸನ್ನು ಎ ಕ್ರಿಟೀರಿಯನ್ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನೊಂದು ನೀವು ಪ್ರೂವ್ ಮಾಡಬೇಕಾಗಿರೋದು 4ನೇದು ಪಿ ಡಿ ಸಿ. ಇದು ಪಿ ಡಿ ಸಿ ಅನ್ನುವ ಟ್ರಯಾಂಗಲ್ಲು, ಇನ್ನೊಂದು ಬಿ ಇ ಸಿ ಅನ್ನೋ ಟ್ರಯಾಂಗಲ್. ಇದಕ್ಕೆ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಹೇಳಿದ ಹಾಗೆ ಡಿ ಮತ್ತು ಇ ಏನು 90 ಡಿಗ್ರಿ. ನೋಡಿ ಆ್ಯಂಗಲ್ ಪಿ ಡಿ ಸಿ ಈಕ್ವಲ್ ಟು ಆ್ಯಂಗಲ್ ಬಿ ಇ ಸಿ ಈಕ್ವಲ್ ಟು 90 ಡಿಗ್ರಿ, ಇದು ಗಿವನ್. ಇದ್ರ ಜೊತೆಗೆ ಕಾಮನ್ ಆಗಿರುವಂಥ ಆ್ಯಂಗಲ್ ಯಾವ್ದು ಬರುತ್ತೆ? ಇದರಲ್ಲಿ ಸಿ ಕಾಮನ್ ಇದೆ, ಹೌದಾ?
ಸಿ ಏನು ಹೇಳ್ಬೋದು ನೀವು, ಆ್ಯಂಗಲ್ ಪಿ ಸಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಇ ಅಂತ ಹೇಳ್ಬೋದು. ಇದು ಕಾಮನ್ ಆ್ಯಂಗಲ್, ಎರಡು ಟ್ರಯಾಂಗಲ್ನಲ್ಲೂ ಬರುವಂತಹ ಕಾಮನ್ ಆ್ಯಂಗಲ್. ಇಲ್ಲೂ ಕೂಡ ಎರಡು ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎರಡೂ ಸಮ ಇರೋದ್ರಿಂದ ಆ್ಯಂಗಲ್ ಪಿ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಇ ಸಿ ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು. ರೀಸನ್ನು ಸೇಮ್, ಎ ಕ್ರಿಟೀರಿಯನ್ ಅಂತೇಳಿ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು 8th ಕ್ವಶನ್ನು, ಇ ಈಸ್ ಎ ಪಾಯಿಂಟ್ ಆನ್ ದ ಸೈಡ್ ಎ ಡಿ ಪ್ರೊಡ್ಯೂಸ್ಡ್ ಆಫ್ ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಆ್ಯಂಡ್ ಬಿ ಇ ಇಂಟರ್ಸೆಕ್ಟ್ಸ್ ಸಿ ಡಿ at F. Show that triangle ABE similar to triangle CFB ಅಂತ ಕೊಟ್ಟಿದ್ದಾರೆ. ಚಿತ್ರವನ್ನು ನೀವೇ ಹಾಕ್ಕೊಂಡು ಇದನ್ನು ನೀವು ಪ್ರೂವ್ ಮಾಡಬೇಕು. ಹೇಗೆ ಅಂತ ನೀವು ನೋಡೋದಾದರೆ, ಅವರೇ ಹೇಳಿರುವ ಹಾಗೆ ಎ ಬಿ ಸಿ ಡಿ ಅಂತಕ್ಕಂತಹ ಒಂದು ಪ್ಯಾರಲೋಗ್ರಾಮ್ನಲ್ಲಿ ಎ ಟಿಯನ್ನು ಈವರೆಗೂ ಏನು ಮಾಡಿ ಪ್ರೊಡ್ಯೂಸ್ ಮಾಡಿ ಇ ಇಂದ ಬಿಗೆ ಒಂದು ಲೈನ್ ಹಾಕ್ರಿ. ಆ ಲೈನು ಸಿ ಡಿಯ ಮೇಲೆ ಎಫ್ ಅನ್ನೋ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಅಲ್ಲಿಗೆ ನೀವು ಬಿ ಇ ಅನ್ನೋ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ಎ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರ ಆಧಾರದ ಮೇಲೆ ನೀವು ಟ್ರಯಾಂಗಲ್ ಎ ಬಿ ಇ ಈ ಟ್ರಯಾಂಗಲ್ಲು ಸಿಮಿಲರ್ ಟು ಟ್ರಯಾಂಗಲ್ ಸಿ ಎಫ್ ಬಿ ಈ ಟ್ರಯಾಂಗಲ್ಗೆ ಸಿಮಿಲರ್ ಆಗಿದೆ ಅಂತೇಳಿ ಪ್ರೂವ್ ಮಾಡಬೇಕು. ಹೇಗೆ ಅಂತ ನೋಡೋದಾದರೆ, ನಾನು ಆವಾಗಲೇ ಹೇಳಿದ ಹಾಗೆ ಎ ಬಿ ಸಿ ಡಿ ಅನ್ನೋದು ಒಂದು ಪ್ಯಾರಲೋಗ್ರಾಮು, ಜೊತೆಗೆ ಎ ಇ ಅನ್ನುವಂಥದ್ದು ಬಿ ಸಿಗೆ ಪ್ಯಾರಲಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿ ಇ ಅಂತಕ್ಕಂಥದ್ದನ್ನು ನಾವು ಒಂದು ಟ್ರಾನ್ಸ್ವರ್ಸಲ್ ಲೈನ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಈ ಆ್ಯಂಗಲ್ಲು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗ್ತವೆ. ಈ ಆ್ಯಂಗಲನ್ನು ನಾವು ಯಾವುದು ಈ ಶೇಪನ್ನು ತೊಗೊಂಡ್ರೆ ನೀವು ಯಾವ್ದು ತೊಗೊಳ್ಬೋದು, ಅಪೋಸಿಟ್ ಆ್ಯಂಗಲ್ಸು ಯಾವ್ದು ಬರ್ತದೆ ನೋಡಿ, ಇಲ್ಲಿ ಎ ಇ ಬಿ, ಆ್ಯಂಗಲ್ ಎ ಇ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಇ ಅಂತೇಳಿ ಕರಿತೀವಿ. ಇವೆರಡನ್ನು ನಾವು ಏನಂತ ಕರಿತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಯಾಕೆಂದರೆ ಬಿ ಇ ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ಈಕ್ವಲ್ ಇರುತ್ತೆ. ಒಂದು ಆ್ಯಂಗಲ್ ಈಕ್ವಲ್ ಆಯ್ತಲ್ವಾ. ಇನ್ನು ಬಿ ಎ ಇ ಈ ಆ್ಯಂಗಲ್ಲು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ಬಿ ಸಿ ಎಫ್ಗೆ ಈಕ್ವಲ್ ಇರುತ್ತೆ ಅಥವಾ ಎಫ್ ಸಿ ಬಿಗೆ ಈಕ್ವಲ್ ಇರುತ್ತೆ. ವೆರಿ ಸಿಂಪಲ್. ಇವೆರಡೂ ಕೋನಗಳು ಯಾಕೆ ಈಕ್ವಲ್ ಇರ್ತವೆ ಅಂದರೆ ಇದು ಒಂದು ಪ್ಯಾರಲೋಗ್ರಾಮ್. ಈ ಪ್ಯಾರಲೋಗ್ರಾಮಿನ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಸೊ ನೋಡಿ, ಅಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಇದರ ಆಧಾರದ ಮೇಲೆ ಆ್ಯಂಗಲ್ ಬಿ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಸಿ ಬಿ ಅಂತ ಹೇಳ್ತೀವಿ. ಎರಡು ಆ್ಯಂಗಲ್ಸ್ ಈಕ್ವಲ್ವಾ, ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇದ್ದಾವೆ ಅಂದರೆ ಆಗ ಸುಲಭವಾಗಿ ಹೇಳ್ಬೋದು ನೀವು ಏನಂತೇಳಿ. ಈಗ ನೀವು ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಇ, ಇನ್ನೊಂದು ಸಿ ಬಿ ಎ ಅಂತ ಸಿ ಎಫ್ ಬಿ ಕನ್ಸಿಡರ್ ಮಾಡಿಬಿಟ್ಟು ಇದನ್ನೇ ಬರೀತೀರ. ಏನು ಹೇಳಿಲಿ, ಆ್ಯಂಗಲ್ ಎ ಇ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಇ. ರೀಸನ್ನು ಮೇಲ್ಗಡೆನೆ ಬರೆದಿದ್ದೀವಿ. ಹಾಗೆಯೇ ಇನ್ನೊಂದು ಯಾವುದು, ಆ್ಯಂಗಲ್ ಬಿ ಎ ಇಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಲು ಎಫ್ ಸಿ ಬಿ ಈಕ್ವಲ್ಲು ಮೇಲ್ಗಡೆ ರೀಸನ್ ಬರೆದಿದ್ದೀವಿ. ಎರಡು ಆ್ಯಂಗಲ್ ಈಕ್ವಲ್ ಇದ್ದಾವೆ ಅಂದರೆ ಟ್ರಯಾಂಗಲ್ ಎ ಬಿ ಇ ಸಿಮಿಲರ್ ಟು ಟ್ರಯಾಂಗಲ್ ಸಿ ಎಫ್ ಬಿ ಅಂತೇಳಿ ಕರಿತೀರಿ. ಕಾರಣ ಎ ಕ್ರಿಟೀರಿಯನ್. ಓಕೆ, ಈ ಎ ಕ್ರಿಟೀರಿಯನ್ನಿನ ಆಧಾರದ ಮೇಲೆ ಈ ಒಂದು ಕ್ವಶನಿಗೆ ಆನ್ಸರ್ ಅಂದರೆ ಅವರೇ ಹೇಳಿರುವ ಹಾಗೆ ಟ್ರಯಾಂಗಲ್ ಎ ಬಿ ಇ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಸಿ ಬಿ ಅಂತೇಳಿ ಅಥವಾ ಸಿ ಎಫ್ ಬಿ ಅಂತೇಳಿ ಸುಲಭವಾಗಿ ನಾವು ಹೇಳಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 6.3ನಲ್ಲಿ ಬರುವಂತಹ ಮೊದಲ 8 ಕ್ವಶನ್ಸು ಕ್ರಿಟೀರಿಯನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ರಿಟೀರಿಯನ್ಗಳನ್ನು ಬಳಕೆ ಮಾಡಿಕೊಂಡು ಸಾಲ್ವ್ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ 8 ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.